ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಲಾಸ್ಟ್ ಒಂದು ವಿಡಿಯೋನಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ವ್ಲಾಗ್ ಹಾಕಿದ್ದೆ. ಸೊ ಸ್ಯಾರಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಸೊ ಇವತ್ತು ನಾನು ಎಷ್ಟು ಟೋಟಲ್ ಆಗಿ ಸ್ಯಾರಿ ಪರ್ಚೇಸ್ ಮಾಡಿದೆ, ಅದ್ರ ಕಾಸ್ಟ್ ಎಷ್ಟು, ಆ್ಯಂಡ್ ಅದ್ರದ್ದು ಸ್ಯಾರಿ ಪರ್ಚೇಸ್ ಮಾಡುವಾಗ ಒಂದು ಸ್ಟೋರಿ ಇತ್ತು ಅಂತಲೂ ಕೂಡ ಹೇಳಿದ್ದೆ. ಅದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ಟೋರಿನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಆ್ಯಂಡ್ ಅದ್ರ ಪ್ರೈಸ್ ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿದೆ ನನ್ನ ಹತ್ರ ಬ್ಯಾಗ್ ಆಲ್ರೆಡಿ. ಸೊ ಇದು ಯಾವುದೂ ಸ್ಪಾನ್ಸರ್ ಅಲ್ಲ, ನಾನೇ ಹೋಗಿ ಖುದ್ದಾಗಿ ನನಗೆ ಬೇಕಾಗಿರುವಂಥದ್ದು ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೀನಿ. ನನಗೆ ಅದು ರಿಲೇಟೆಡ್ ಆಗಿತ್ತು ಕೂಡ, ಸೊ ಅದಕ್ಕೆ ನಾನು ಆ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಇವಾಗ ನಾನು ಒಂದೊಂದೇ ಸ್ಯಾರಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಸ್ಯಾರಿ ಬಂದು ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನೋಡಿದ ಕೂಡಲೇ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಸ್ಯಾರಿನಲ್ಲಿ ನಿಮಗೆ ಸ್ಯಾರಿ ತೋರಿಸ್ತಾನೆ ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ 10% ಸೇಲ್ ಕೂಡ ಕೊಟ್ಟಿದ್ದರು. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ, ನೀವು ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಬುಟ್ಟ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ, ಬುಟ್ಟ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾರ್ಡರ್ ತುಂಬ ಹೈಲೈಟ್ ಆಗಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ರಾಮ ಗ್ರೀನು. ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ, ಇದೇನು ಸ್ಟೋರಿ ಅಂತ ಹೇಳ್ತೀನಿ, ಕೊಂಡು ತೋರಿಸ್ಬೋದಾಗಿತ್ತು. ಬಟ್ ಇದರಲ್ಲಿ ಈ ಸ್ಯಾರಿ ನಾನು ಪರ್ಚೇಸ್ ಮಾಡಿರೋ ಅಷ್ಟು ಸ್ಯಾರಿನಲ್ಲಿ ನಾನು ಯಾವುದು ದೇವ್ರಿಗೆ ಹಾಕ್ತೀನಿ ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ. ಆ್ಯಂಡ್ ಬಾರ್ಡ್ ಕೂಡ ಇದೆ. ಇದ್ರ ಹಿಂದೆ ಏನು ಸ್ಟೋರಿ ಇದೆ ಅಂತಂದರೆ, ಲೈಕ್ ನಾನು ಬೆಳಿಗ್ಗೆ ಬಾಲ್ಕನಿನಲ್ಲಿ ಕಸ ಗುಡಿಸ್ತಾ ಇದ್ದೆ. ಬೆಳಗ್ಗೆ ಎದ್ದು ನೀಟಾಗಿ ಕಸ ಗುಡಿಸಿ ಎಲ್ಲ ನೀಟ್ ಮಾಡ್ತಾಯಿದ್ದೆ. ಸೊ ಕಸ ಗುಡಿಸೋ ಟೈಮಲ್ಲಿ ಒಂದು ಎಲ್ಲಿ ಬಂದು ಬೀಳ್ತು ಅಂತ ಗೊತ್ತಿಲ್ಲ ನನಗೆ, ನವಿಲ್ಗೆರೆ ಬಂದು ಬಿತ್ತು. ಸೊ ಆ ನವಿಲ್ಗೆರೆ ಬಂದು ಬಿದ್ದಾಗ ನಾನು ಎಲ್ಲಿಂದ ಬಂತಿದ್ದು, ನಮ್ಮನೆ ಹತ್ರ ಅಂತೂ ಇಲ್ಲೆಲ್ಲ ನವಿಲೆಲ್ಲ ಓಡಾಡಲ್ವಲ್ಲ ಅಂಥೇಳಿ. ಬಟ್ ಅಲ್ಲಿ ಆ ಕಡೆಯಿಂದ ಶಬ್ದ ನಮಗೆ ಕೇಳಿಸುತ್ತೆ, ನವಿಲು ಶಬ್ದ ಬೆಳಿಗ್ಗೆ ಎದ್ದ ತಕ್ಷಣ ಕೇಳಿಸುತ್ತೆ. ಯೂಶಲಿ ನೀವು ವಿಡಿಯೋನಲ್ಲಿ ಕೇಳಿಸ್ಕೊಂಡಿರ್ತೀರ ಅಲ್ವೋ ಗೊತ್ತಿಲ್ಲ, ಆ ಶಬ್ದ ಕೇಳಿಸುತ್ತೆ. ಬಟ್ ಅದು ಇಲ್ಲಿ ನವಿಲ್ಗೆರೆ ಹೇಗೆ ಬಂದು ಬೀಳಕ್ಕೆ ಸಾಧ್ಯ? ಸೊ ಗೊತ್ತಿಲ್ಲ, ಇಟ್ಸ್ ಮಿರಾಕಲ್ ಅಂತಲೂ ಹೇಳ್ಬೋದು, ಏನು ಅಂತಲೂ ಹೇಳ್ಬೋದು. ಆ್ಯಂಡ್ ಕೃಷ್ಣ ಅಂದರೆ ಕೂಡ ನನಗೂ ತುಂಬ ಫೇವ್ರೆಟ್. ಸೊ ಪೀಕಾಕ್ ಒಂದು ಇದರಿಂದ ಕಸ ಗುಡಿಸೋವಾಗ ಅದ್ರ ತೊಗೊಂಡು ಬಂದು ನಾನು ಒಂದು ಕಡೆ ನಾನು ಇಟ್ಟಿರ್ತೀನಿ, ಇರಲಿ ಅಂತ ಹೇಳ್ಬಿಟ್ಟು. ಎಲ್ಲೋ ನನಗೆ ಕೃಷ್ಣ ಬ್ಲೆಸ್ ಮಾಡ್ತಿದ್ದಾನೋ, ಯಾಕಂದರೆ ಕೃಷ್ಣನ ದೇವಸ್ಥಾನಕ್ಕೂ ಕೂಡ ನಾನು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಏನಾದರೂ ದೇವ್ರ ಬ್ಲೆಸ್ಸಿಂಗ್ಸ್ ಬಂದು ನಮಗೆ ಕೊಟ್ಟಿರ್ಬೋದು ಅಂತ ಹೇಳಿಬಿಟ್ಟು ಆ ಒಂದು ನನ್ನ ನೆನಪಿನ ಒಂದು ಇದಕ್ಕೆ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ನಿಜವಾಗ್ಲೂ ಈ ಥರ ಸ್ಯಾರಿ ಏನಾದರೂ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ನನ್ನ ಹತ್ರ ಟೋಟಲಾಗಿ ಎಷ್ಟು ಸ್ಯಾರೀಸ್ ಇದೆ ಅಂತ ನನಗೆ ಲಾಸ್ಟಲ್ಲೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಈ ಸ್ಯಾರಿ ಬಂದು ಎಸ್, ನಾನು ಅದ್ರ ಪ್ರೈಸ್ ಹೇಳಲಿಲ್ಲ. ಹಾಂ, ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ನನಗೆ 10% ಡಿಸ್ಕೌಂಟಲ್ಲಿ ಸಿಕ್ಕಿದ್ದು. ಸೊ ಇದು ಬಂದುಬಿಟ್ಟು 3045 ಇರೋದು ಪ್ರೈಸು. ನನಗೆ ಆ್ಯಕ್ಚುಲಾಗಿ ಅವರು 2746ಗೆ ಕೊಟ್ಟಿದ್ದಾರೆ ಪ್ರೈಸು. ಸೊ 10% ಆಫಲ್ಲಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಈಗ ನಾನು ಈ ಸ್ಯಾರಿಗೆ ಬರ್ತೀನಿ. ಸೊ ಈ ಸ್ಯಾರಿ ಡಾರ್ಕ್ ಗ್ರೀನ್ ಇದೆ ಆ್ಯಂಡ್ ಪಿಂಕ್ ಬಾರ್ಡರ್ ಇದೆ. ಸೊ ಇದ್ರದ್ದು ಒಂದು ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ಇದೇ ಥರ ಸೇಮ್ ಎಕ್ಸಾಕ್ಟಾಗಿ ಅಂತಲೇ ಹೇಳ್ಬೋದು. ಬಟ್ ಇದು ಈಗಿನ ಟ್ರೆಂಡಿಗೆ ರಿಲೇಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಇದು ನೋಡ್ತಾ ಇರ್ಬೋದು ನೀವು, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈಚ್ ಒನ್ಸ್ ಸ್ಯಾರಿನೂ ಕೂಡ ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಹೋಗ್ತೀನಿ. ಪಲ್ಲು ಎಲ್ಲ ಯಾಕೆ ನೀಟಾಗಿ ಬಿಚ್ಚಿ ತೋರಿಸ್ಬೇಕು, ಅದಕ್ಕೋಸ್ಕರ. ಸೊ ಈ ಸ್ಯಾರಿ ಏನು ಅಂತಂದರೆ, ಒಂದು ದೇವಸ್ಥಾನಕ್ಕೆ ನಾನು ಹೋಗಿರ್ತೀನಿ. ಸೊ ಆ ದೇವಸ್ಥಾನಕ್ಕೆ ಹೋಗಿದ್ದಂಥ ಟೈಮ್ನಲ್ಲಿ ಏನಾಗಿರುತ್ತೆ, ನನಗೆ ಒಬ್ಬರು ಲೈಕ್ ಓಲ್ಡ್ ಆಗಿರೋ ಒಬ್ಬರು ಅಜ್ಜಿ ಸಿಗ್ತಾರೆ. ಆ ಅಜ್ಜಿ ಏನು ಮಾಡ್ತಾರೆ, ನಾನು ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾಯಿದ್ದೆ ಅವತ್ತು. ಏನು ಯೋಚನೆ ಮಾಡ್ತಾಯಿದ್ದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಶೇರ್ ಮಾಡ್ಕೋಬೇಕೋ ಅದು ಗೊತ್ತಿಲ್ಲ, ಮರ್ತೋಗಿರ್ತೀನಿ. ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು ಮುಂದೆ, ಯಾಕಂದರೆ ಏನು ಮಾಡಿದ್ರೂ ಏನು ಮುಂದೆ ಹೋಗ್ತಾ ಇಲ್ವಲ್ಲ ನಾನು ಅಂಥೇಳಿ. ಅದ್ರದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳೋದಾದರೆ ಕಮೆಂಟಲ್ಲಿ ಕೇಳಿ, ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಸೊ ಆವಾಗ ಅಜ್ಜಿ ಒಬ್ಬರು ನನಗೆ ಸಿಕ್ಕಿದಾಗ ಗ್ರೀನ್ ಕಲರ್ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದರು. ನನ್ನ ಹತ್ರ ಇನ್ನೊಂದಿದೆ ಗ್ರೀನ್ ಕಲರ್, ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಬ್ಲೌಸ್ ಏನು ಮಾಡಿದೆ, ನಾನು ಮಿಸ್ ಮ್ಯಾಚ್ ಹಾಕ್ಕೊಂಡಿದ್ದೆ ಬ್ಲೌಸು.
ಅವಾಗ ಅವ್ರು ಹೇಳಿದ್ರು, ಗ್ರೀನ್ ಕಲರ್ ಬ್ಲೌಸ್ಗೆ ನಿನಗೆ ಆ ಸ್ಯಾರಿನಲ್ಲಿ ಯಾವುದಿದೆ ಅದನ್ನೇ ಹಾಕ್ಕೊಂಡು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ನೀನು ಗ್ರೀನ್ ಕಲರ್ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಂದರು. ಹಸಿರು ನಿನಗೆ ಒಂದು ಮುಂದೆ ಹೋಗುವಂಥ ಸಂಕೇತ. ಹಸಿರು ಯಾವಾಗಲೂ ನಿನಗೆ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತೆ, ನಿನಗೆ ಮುಂದಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಏನು ಯೋಚನೆ ಮಾಡಬೇಡ ಅಂತಂದರು. ಯಾಕೆ ಈ ಥರ ಹೇಳಿದ್ರು, ನಾನೇನೋ ಯೋಚನೆ ಮಾಡ್ತಿದ್ದೆ ಕೂತ್ಕೊಂಡು, ಯಾಕೆ ಈ ಥರ ಹೇಳಿದ್ರು ಅಂತ. ಆಮೇಲೆ ಹೋಗಿ ನೋಡ್ತೀನಿ, ಸ್ವಲ್ಪ ಹೊತ್ತಿಗೆ ಅವ್ರು ಸಿಗಲಿಲ್ಲ. ಸೊ ಪ್ರಸಾದ ತೊಗೊಂಡಿದ್ದೆ, ಜಾಸ್ತಿ ಆಗಿತ್ತು ಪ್ರಸಾದ, ಅವ್ರಿಗೂ ಶೇರ್ ಮಾಡೋಣ ಅಂದ್ಕೊಂಡು ತೊಗೊಂಡು ಹೋಗಿದ್ರೆ ಎಲ್ಲೂ ಕಾಣಿಸ್ಲಿಲ್ಲ. ಮಿರಾಕಲೋ ಇಲ್ಲ ದೇವ್ರು ಬಂದು ನನಗೆ ಹೇಳಿದ್ರೋ ಗೊತ್ತಿಲ್ಲ. ಹೇಳ್ತೀನಿ ನೆಕ್ಸ್ಟು. ಸೊ ಈ ಸ್ಯಾರಿ ಅದಾಗಿತ್ತು. ಆ್ಯಂಡ್ ಇನ್ನೊಂದು ಸ್ಯಾರಿ ಇದೆ, ಇದು ಸ್ಯಾರಿ ನಂಬರ್ 2. ಈ ಸ್ಯಾರಿ ತುಂಬ 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 ಯೋಚನೆ ಮಾಡಿ 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 ತೊಗೊಂಡಿದ್ದು. ಯಾಕೆ ತೊಗೊಂಡಿದ್ದು ಅಂತ ಹೇಳ್ತೀನಿ. ಇದರಲ್ಲಿ 2 ಸ್ಟೋರಿ ಇದೆ. ಒಂದು ಬಂದು ನೋಡಿ, ಇದು ಪೀಕಾಕ್ ಕಲರ್ ಇದೆ ಸ್ಯಾರಿ, ಆ್ಯಂಡ್ ನಿಮಗೆ ಇಲ್ಲಿ ಬ್ಲೂ ಕಲರ್ ಬಾರ್ಡರ್ ಇದೆ. ಸೊ ಇದು ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಬಾರ್ಡರು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಆ್ಯಂಡ್ ಹಾಂ, ಇದ್ರದ್ದು ಸ್ಯಾರಿ ಬೆಲೆ ಹೇಳಲಿಲ್ಲ ಅಲ್ಲ, ಸಾರಿ, ನಾನು ಹೀಗೆ ಮಾಡ್ತೀನಿ ನೋಡಿ ಯಾವಾಗ್ಲೂ. ಸೊ ಇದು ಡಿಸ್ಕೌಂಟ್ ಪ್ರೈಸಲ್ಲಿ 3800 ಆ್ಯಕ್ಚುಲಿ. ಡಿಸ್ಕೌಂಟ್ ಪ್ರೈಸಲ್ಲಿ 3420. 420 ಏನೋ ಚೆನ್ನಾಗಿಲ್ಲ ಲಾಸ್ಟಲ್ಲಿ. ಓಕೆ ಫೈನ್. ಎಸ್, ಇವಾಗ ಇದು ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ. ಆ್ಯಂಡ್ ಇದ್ರ ಸ್ಟೋರಿ ಏನು ಅಂತಂದರೆ, ಲೈಕ್ ಒಂದು ಸತಿಗೆ ನಾವು ಅಬೌಟ್ 8 or 9 years ಬ್ಯಾಕು ನಮ್ಮ ಮನೆಗೆ ಒಂದು ಇದು ಬಂದಿತ್ತು, ಪ್ಯಾರೆಟ್ ಬಂದಿತ್ತು. ಸೊ ಪ್ಯಾರೆಟ್ಟು ನಮ್ಮ ಮನೆ ಒಳಗಡೆ ಎಂಟ್ರಿ ಆಯಿತು. ಅದು ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿತ್ತು. ಅದು ಸೌಂಡ್ ಮಾಡ್ತಾಯಿತ್ತು. ಏನು ಸೌಂಡು ಅಂತ ಹೇಳ್ಬಿಟ್ಟು ಕಿಚನ್ನಲ್ಲಿಂದ ನಾನು ಒಳಗಡೆ ಹೋದೆ, ಹೊರಗಡೆ ಬಂದೆ. ಹೊರಗಡೆ ಬಂದಾಗ ಅದು ಸೌಂಡ್ ಮಾಡ್ತಾಯಿತ್ತು, ಒಂಥರ ಆ ಬ್ರೀತಿಂಗು ತುಂಬ ಉಸಿರಾಡ್ತಾನೇ ಇತ್ತು, ಉಸಿರು ಆಡ್ತಾನೇ ಇತ್ತು. ಸೊ ಇದು ಯಾಕೆ ಹಿಂಗೆ ಆಡ್ತಾ ಇದೆ ಅಂತ ನೋಡಿದವಾಗ ಅದಕ್ಕೆ ಸರಿ ನೀರು ಕುಡಿಸ್ದೆ. ಅದು ನೀರೇನು ಸರಿಯಾಗಿ ಕುಡಿಲಿಲ್ಲ, ಬಟ್ ನೀರು ಕುಡಿಸ್ದೆ, ತೊಡೆ ಮೇಲೆ ಹಾಕ್ಕೊಂಡೆ. ಅದು ಬರ್ತಾನೆ ಇರಲಿಲ್ಲ. ಅದು ಆ್ಯಕ್ಚುಲಿ ನಾನು ಕರ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಹೋಗ್ತಾನೇ ಇತ್ತು. ಅಲ್ಲಿ ಒಂದು ಮೂಟೆ ಇಟ್ಟಿದ್ವಿ, ಕಾರ್ನರಲ್ಲಿ ಒಂದು ಮೂಟೆ ಇಟ್ಟಿದ್ವಿ. ಆ ಮೂಟೆ ಹಿಂದೆ ಹೋಗಿ ಕೂತ್ಕೊಂಡಿತ್ತು. ಅದು ಎಷ್ಟು ಕರೆದ್ರೂ ಬರ್ತಾಯಿರಲಿಲ್ಲ. ಆ ಮೂಟೆನ ತೆಗೆದು ಜರುಗಿಸಿ ಅದನ್ನು ಕರ್ಕೊಂಡು ಅದನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ನೀರು ಕುಡಿಸ್ದೆ. ನೀರು ಕುಡಿಸಿ ಒಂದು ಸ್ವಲ್ಪ ಹೊತ್ತು ಆಯಿತು, ಅದ್ರ ಉಸಿರೇ ನಿಂತೋಗ್ಬಿಡ್ತು. ನನಗೆ ಆವಾಗ ತುಂಬ ರಿಗ್ರೆಟ್ ಆಯಿತು. ಇದೆಲ್ಲ ನಿಮಗೆ ಏನು ಸೀರೆ ತೊಗೊಂಡು ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಒಂದು ಸ್ಟೋರಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೋದು. ಇಟ್ಸ್ ಅ ಗಾಡ್ ಪ್ರಾಮಿಸ್, ಬಟ್ ದೇವ್ರಿಗೆ ಗೊತ್ತು ಎಷ್ಟು ನಿಜ ಅಂತ ಹೇಳಿಬಿಟ್ಟು. ಸೊ ನಂದು ಏನಾಗಿದೆ ಇನ್ಸಿಡೆಂಟ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ ಒಂದು ಮೆಮೊರಬಲ್ಗೆ ನಾನು ಇದು ಸ್ಯಾರಿನ ನಾನು ಪರ್ಚೇಸ್ ಮಾಡಿದೆ. ಏನು ನಮ್ಮ ಮನೇಲಿ ಬಂದೇ ಪ್ರಾಣ ಬಿಡಬೇಕಿತ್ತಾ ಏನೋ ಅಂತ ಗೊತ್ತಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಪುರೋಹಿತ್ರನ್ನ ಹೋಗಿ ಕೇಳಿದೆ. ಇಲ್ಲಮ್ಮ, ಅದು ಎಲ್ಲಿ ಸಾವಿತ್ತು, ಎಲ್ಲಿ ಬರ್ದಿತ್ತು, ಅದು ಅಲ್ಲಿ ಬಂದು ಸತ್ತಿದೆ ಅಷ್ಟೇ, ನಿಮ್ಮದೇನು ಇದು ಬರೋಲ್ಲ, ನೀವು ನೀರು ಕೊಟ್ಟಿದ್ದೀರಲ್ಲ ಬಿಡಿ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ಮಾಲಾಗಿ ಒಂದು ಪೂಜೆ ಏನೋ ಹೇಳಿದ್ರು, ಅಂದರೆ ಲೈಕ್ ಏನು ಪೂಜೆ ಸಾಮಾನು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳಿ ಅಂದರು ಅಷ್ಟೇ. ಎಸ್, ಇದ್ರದ್ದು ಪ್ರೈಸು 3800. ಆಫ್ಟರ್ ಡಿಸ್ಕೌಂಟ್ 3420. ಸೇಮ್ ಅದೇ ಪ್ರೈಸು, ಅದೇ ಕ್ಯಾಟಗರಿಗೆ. ಸೊ 420 ಏನೋ ಚೆನ್ನಾಗಿಲ್ಲ. ಸೊ ಸ್ಯಾರಿ ನಂಬರ್ 3. ಸೊ ಇವಾಗ ಸ್ಯಾರಿ ನಂಬರ್ 4. ಇದ್ರಲ್ಲೂ ಅಷ್ಟೇ ತುಂಬ 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 ಒಂದು ಇಷ್ಟವಾಗಿರುವಂಥದ್ದೇ. ಯಾಕೆಂದರೆ ಇದು ನಾನು ನನ್ನ ತಂಗಿ ತೊಗೊಂಡ್ವಿ. ಬಾಟಲ್ ಗ್ರೀನ್ ಸ್ಯಾರಿ ಇದು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಬಾಟಲ್ ಗ್ರೀನ್, ಇದು ಲೈನ್ಸ್ ಥರ ಇದೆ. ಆ್ಯಂಡ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಇದು ಸ್ಯಾರಿ ಬಂದುಬಿಟ್ಟು. ಸೊ ಇದ್ರದ್ದು ಪಲ್ಲು ಅದೆಲ್ಲ ನಾನು ಇಲ್ಲಿ ಪಕ್ಕದಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಬುಟ್ಟಾನು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದೇ ಥರ ಸೇಮು ನಾನು ಆ್ಯಂಡ್ ನನ್ನ ತಂಗಿ ಕೂಡ ತೊಗೊಂಡಿದ್ದೀವಿ ಒಟ್ಟಿಗೆ. ಅಂದರೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇದೆ ಅವಳದು, ನಂದು ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇದೆ. ಇಬ್ಬರದು ಕೂಡ ಸೇಮ್ ಏನಿಲ್ಲ, ಸ್ವಲ್ಪ ಪ್ಯಾಟ್ರನ್ ಚೆನ್ನಾಗಿ ಚೇಂಜ್ ಇದೆ. ಆ್ಯಂಡ್ ಟ್ವಿನ್ನಿಂಗ್ ಮಾಡೋಣ ಅಂಥೇಳಿ ತೊಗೊಂಡಿದ್ದೀವಿ. ಆ್ಯಂಡ್ ಯಾಕೆ ನಾನು ಎಲ್ಲ ಸ್ಯಾರಿನೂ ನಾನು ಗ್ರೀನ್ ಕಲರಲ್ಲೇ ತೊಗೊಂಡೆ ಅಂತಂದರೆ, ಲೈಕ್ ಗ್ರೀನ್ ಅಂದರೆ ಹಸಿರು, ಒಂದು ಸಿಂಬಲೈಸ್ ಮಾಡುತ್ತೆ, ಒಂದು ಲೈಕ್ ಏನೇ ಒಂದು ಪಾಸಿಟಿವ್ ಥಿಂಕಿಂಗಿಗೆ. ಆ್ಯಂಡ್ ನಮ್ಮ ನೇಚರ್ ಬಂದೇ ಗ್ರೀನ್ ಅಲ್ವಾ. ಸೊ ಹಾಗಾಗಿ ಈ ಗ್ರೀನ್ ಸ್ಯಾರಿನ ನಾನು ಆರಿಸ್ಕೊಂಡಿರೋದು. ಒಂದು ಸತಿ ಹೀಗೆ ನಾನು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆವಾಗ ತುಂಬ ಎಲ್ಲ ಮರಗಳು ಬೀಳ್ತಾಯಿತ್ತು. ನೀವು ಲಾಸ್ಟ್ ನ್ಯೂಸಲ್ಲೆಲ್ಲ ನೋಡಿದ್ದೀರಾ. ಇನ್ನೇನು ಜಸ್ಟ್ ನನಗೆ ಮರ ಬೀಳ್ಬೇಕು ಅನಿಸ್ತಿತ್ತು, ನನ್ನ ಗಾಡಿ ಕೂಡ ಸ್ಕಿಡ್ ಆಗ್ತಿತ್ತು. ಗಾಡಿ ಟಯರ್ ಆ್ಯಕ್ಚುಲಿ ಪಂಚರ್ ಆಗಿತ್ತು. ನಾನೇನು ಮಾಡಿದೆ, ಹೋಗೋಕ್ಕಾಗಲಿಲ್ಲ. ನಾನು ಮುಂದೆ ಹೋಗಿದ್ದಿದ್ರೆ, ಗಾಡಿ ಟಯರ್ ಚೆನ್ನಾಗಿದ್ದು ನಾನು ಮುಂದೆ ಹೋಗಿದ್ದಿದ್ರೆ ಆ್ಯಕ್ಚುಲಿ ಮರ ನನ್ನ ಮೇಲೆ ಬಿದ್ದಿರೋದು.
ಮಲ್ಲೇಶ್ವರಂಗೆ ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಆವಾಗ. ಸೊ ಆ ಟೈಮಲ್ಲಿ ಏನಾಯಿತು, ನನ್ನ ಟೈರ್ ಮುಂದೆ ಹೋಗಲಿಲ್ಲ, ಪಂಚರ್ ಆಗಿತ್ತು, ಅಲ್ಲೇ ನಿಂತ್ಕೊಳ್ತು. ಏನಾಗಿದೆ ಅಂತ ನೋಡ್ತಾ ಇದ್ದರೆ ಅಷ್ಟೊತ್ತಿಗೆ ಟಕ್ ಅಂತ ಮರ ಕೆಳಗಡೆ ಬಿದ್ದೋಯ್ತು. ಸೊ ಹೀಗೆ ಈ ಒಂದೊಂದು ಸಿಂಪಲೈಸ್ಗೆ ಸೇಮ್ ಎಲ್ಲದಕ್ಕೂ ಗ್ರೀನೇ ಯಾಕೆ ಬರ್ತಾ ಇದೆ? ಮೋಸ್ಟ್ ಪ್ರಾಬಬ್ಲಿ ಏನಾದರೂ ದೇವರು ಏನಾದರೂ ಒಂದು ಏನೋ ಅಂತ ಸೈನ್ಸ್ ತೋರಿಸ್ತಾ ಇರ್ಬೋದು ಅಂತ ಹೇಳಿಬಿಟ್ಟು, ಒಂದು ಸೈನ್ ನಿನಗೆ ಒಳ್ಳೇದಾಗ್ತದೆ ಅಂತ ತೋರಿಸ್ತಾ ಇರ್ಬೋದು, ಏನೋ ಗೊತ್ತಿಲ್ಲ. ಸೊ ಈ ಥರ ಇದೆ ಇದು ಸ್ಯಾರಿ. ನನಗಂತೂ ತುಂಬ ನಿಜವಾಗ್ಲೂ ಇಷ್ಟ ಆಯಿತು. ಈ 4 ಸ್ಯಾರಿಗಳಿಗೆ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ 40% ಡಿಸ್ಕೌಂಟ್ ಆಫರ್ ಇದೆ. ಇದರದ್ದು ಪ್ರೈಸ್ ಬಂದು 4055, ಡಿಸ್ಕೌಂಟ್ ಆಫರ್ ಪ್ರೈಸ್ ಬಂದು 3650 ಇದೆ. 3650 ಇದೆ. ಸೊ ಎಸ್, ನೋಡಿ, ಇದು ಸ್ಯಾರಿ ನಂಬರ್ 4. ಸ್ಯಾರಿ ನಂಬರ್ 3 ಒಂದು ಸ್ಟೋರಿನೂ ಹೇಳಿದ್ದೀನಿ ನಿಮಗೆ, ಯಾಕೆ ಎಲ್ಲನೂ ನಾನು ಗ್ರೀನ್ ಸ್ಯಾರಿನೇ ತೊಗೊಂಡೆ ಅಂತ. ನಿಮ್ಗೆ ಅನಿಸ್ಬೋದು ಏನೆಲ್ಲ ಬರೀ ಗ್ರೀನ್ ಸ್ಯಾರಿನೇ ತೊಗೊಂಡಿದ್ದಾಳೆ ಏನು ಅಂತ ಹೇಳಿಬಿಟ್ಟು. ಬಟ್ ನಾನು ಹೋಗಿದ್ದು ಒಂದು ಸ್ಯಾರಿಗೆ ತೊಗೊಂಡು ಬಂದಿದ್ದು ಇಷ್ಟು 4 ಗ್ರೀನ್ ಸ್ಯಾರಿನೇ, ಡಿಫ್ರೆಂಟ್ ಶೇಡ್ಸಲ್ಲಿ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ. ನೋಡಿ, ಓಕೆ, ಮೆನ್ಷನ್ ಮಾಡಿ, ಓಕೆನಾ? ಐ ನೋ ಕಮೆಂಟ್ಸ್ ಯಾರೂ ಹಾಕಲ್ಲ ಅಂತ, ಎಲ್ಲೋ ಒಬ್ಬೊಬ್ಬರು ಇಬ್ಬಿಬ್ಬರು ಹಾಕ್ತೀರಾ. ಸೊ ಮುಂದೆ ಹೋಗ್ತಾ ಹೋಗ್ತಾ ಹಾಕ್ತೀರಾ ಬಿಡಿ ಕಮೆಂಟ್ಸ್ ಅಲ್ವಾ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ತುಂಬ ಎಳೆಯೋದಕ್ಕೂ ಕೂಡ ಹೋಗೋದಿಲ್ಲ. ಆ್ಯಂಡ್ ನಿಮಗೆ ಯಾವುದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ನಿಜ ಜೀವನದಲ್ಲಿ ನಡೆದಂಥ ಸ್ಟೋರೀಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಜಾಸ್ತಿ ಲೆಂತಿ ಮಾಡಲ್ಲ, ಆಲ್ರೆಡಿ ಜಾಸ್ತಿ ಲೆಂತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.